ಒಬ್ಬ ವ್ಯಕ್ತಿ 10 ಅಡಿ ಗುಂಡಿ ತೋಡಿದ ಬಂಗಾರ ಸಿಗ್ಲಿಲ್ಲ, ಅವನು ಅಲ್ಲೇ ಬಿಟ್ಟ. ಮತ್ತೊಬ್ಬ ವ್ಯಕ್ತಿ 10 ಅಡಿ ತೋಡಿದ, ಅಲ್ಲೂ ಕೂಡ ಬಂಗಾರ ಸಿಗ್ಲಿಲ್ಲ, ಆದ್ರೆ ಅವನು ನಿಲ್ಲಲಿಲ್ಲ. 20 ಅಡಿ, 30 ಅಡಿ, 50 ಅಡಿ, ಎಲ್ಲರೂ ಇದರಿಂದ ಏನೂ ಆಗೋದಿಲ್ಲ ಅಂತ ಹೇಳಿದ್ರು, ಆದ್ರೆ ಅವನು ಸ್ಟಾಪ್ ಮಾಡಲಿಲ್ಲ. ಕೊನೆಗೆ ಬಂಗಾರ ಸಿಕ್ತು. ಜಗತ್ತಿನಲ್ಲಿ ಹೆಚ್ಚಿನವರು ಸೋಲೋದಕ್ಕೆ ಕಾರಣ ಪ್ರತಿಭೆ ಅಲ್ಲ, ಗೆಲುವು ಬರುವುದಕ್ಕೂ ಮೊದಲೇ ಕೈ ಬಿಡೋದು. ಬಿಸ್ನೆಸ್ ನಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಗುಣ ಯಾವುದು ಅಂದ್ರೆ ಹಣ ಅಲ್ಲ, ಜ್ಞಾನ ಅಲ್ಲ, ಅದೃಷ್ಟ ಅಲ್ಲ, ಪಟ್ಟು ಬಿಡದೆ ಪ್ರಯತ್ನಿಸೋದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಕರ್ಸನ್ ಭಾಯ್ ಪಟೇಲ್ ಒಂದು ಡಿಟರ್ಜೆಂಟ್ ಪೌಡರ್ ತಯಾರಿಸಿದ್ರು. ಅದನ್ನ ಮನೆ ಮನೆಗೆ ಹೋಗಿ ಮಾರಾಟ ಶುರು ಮಾಡಿದ್ರು. ಆರಂಭದಲ್ಲಿ ಯಾರೂ ನಂಬಲಿಲ್ಲ, ಯಾರು ಖರೀದಿ ಮಾಡಲಿಲ್ಲ, ಆದರೆ ಅವರು ಯಾವತ್ತೂ ಕೂಡ ಪ್ರಯತ್ನವನ್ನ ಬಿಡಲಿಲ್ಲ. ಪರಿಣಾಮ ಇವತ್ತು ನಿರ್ಮಾ ಭಾರತದ ಅತ್ಯಂತ ಜನಪ್ರಿಯ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಸಾಮಾನ್ಯವಾಗಿ ಎಲ್ಲರೂ ಒಂದು ತಪ್ಪು ಮಾಡ್ತಾರೆ. ಒಂದು ಸಣ್ಣ ಸೋಲು ಬಂದ್ರೆ ಗಿವ್ ಅಪ್ ಮಾಡ್ತಾರೆ, ಒಂದು ಸಣ್ಣ ಸಮಸ್ಯೆ ಬಂದ್ರೆ ಕನಸುಗಳನ್ನ ಕೈ ಬಿಡ್ತಾರೆ. ಆದ್ರೆ ಪ್ರತಿಯೊಂದು ಯಶಸ್ವಿ ಕಂಪನಿಯ ಹಿಂದೆ ನೂರಾರು ಸಮಸ್ಯೆಗಳಿರುತ್ತೆ, ಸಾವಿರಾರು ನಿರಾಕರಣೆಗಳಿರುತ್ತೆ, ಅನೇಕ ವೈಫಲ್ಯಗಳಿರುತ್ತೆ. ಒಂದು ವೈಫಲ್ಯ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡೋದಿಲ್ಲ, ನಿಲ್ಲದೆ ಸಾಗೋದೇ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಸಮಯ ಬದಲಾಗುತ್ತೆ, ಪರಿಸ್ಥಿತಿ ಬದಲಾಗುತ್ತೆ, ವೈಫಲ್ಯಗಳು ಅನುಭವ ನೀಡುತ್ತೆ. ಈ ಅನುಭವ ಮುಂದೆ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಇತಿಹಾಸದಲ್ಲಿ ಉಳಿಯುವವರು ಅತ್ಯಂತ ಬುದ್ಧಿವಂತರಲ್ಲ, ಅತ್ಯಂತ ಶ್ರೀಮಂತರೂ ಅಲ್ಲ, ಅತ್ಯಂತ ಹೆಚ್ಚು ಕಾಲ ಕೈಬಿಡದೆ ಹೋರಾಟ ಮಾಡಿದವರು. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.